ಈಶ್ವರ ದೇವ್ರು ಇಲ್ಲಿಗೆ ಬಂದಿದ್ರ? ಇಲ್ಲಿಗೆ ಬಂದದ್ ಮಾತ್ರ ಅಲ್ಲ, ಇಲ್ಲೇ ನೆಲೆಸಿದ್ರು. ಇಲ್ಲಿರುವ ಈಶ್ವರನ ದರ್ಶನಕ್ಕೆ ರಸ್ತೆ ಇಲ್ಲ. ವಿಶಾಲವಾದ ಕೃಷ್ಣ ನದಿಯಲ್ಲಿ ಹಡಗಿನಲ್ಲಿ ಪ್ರಯಾಣ ಮಾಡಿ ನದಿ ಮಧ್ಯದಲ್ಲಿರುವ ಒಂದು ಅದ್ಭುತ ದ್ವೀಪವನ್ನು ತಲುಪಬೇಕು. ಎಲ್ಲಾ ಕಡೆ ಹಸಿರಿನಿಂದ ತುಂಬಿರುವ ಪ್ರಕೃತಿ, ವಿಶಾಲವಾಗಿ ಹರಿಯುವ ಕೃಷ್ಣ ನದಿ. ಈ ದ್ವೀಪದಲ್ಲಿ ಇದೆ ಒಂದು ಪವಿತ್ರ ಶಿವನ ಗುಡಿ. ಈ ಪವಿತ್ರ ಸ್ಥಳದ ಹೆಸರೇ ನಾರದಗಡ್ಡೆ. ಇಲ್ಲಿ ಬಂದ್ರೆ ಮನಸ್ಸು ಶಾಂತವಾಗೋದು ಮಾತ್ರ ಪಕ್ಕ. ಇಲ್ಲಿನ ಪ್ರಸಾದ ಯಾವ 5 ಸ್ಟಾರ್ ಹೋಟೆಲ್ಗೂ ಕಮ್ಮಿ ಇಲ್ಲ. ಅಂಡ್ ಇಲ್ಲಿಗೆ ಬರೋದಕ್ಕೆ ಹೋಗೋದಕ್ಕೆ ಬೋಟ್ ನವರು ಪರ್ ಹೆಡ್ 100 ರೂಪೀಸ್ ಚಾರ್ಜ್ ಮಾಡ್ತಾರೆ. ರಾಯಚೂರಿನಿಂದ 30 ಕಿಲೋಮೀಟರ್ ದೂರದಲ್ಲಿರುವ ಈ ಒಂದು ಪ್ರಕೃತಿ ನದಿ, ಈ ಒಂದು ಪವಿತ್ರ ಸ್ಥಳದ ಫುಲ್ ವಿಡಿಯೋ ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಲಿಂಕ್ ನನ್ನ ಬಯೋನಲ್ಲಿ ಇದೆ, ಒಮ್ಮೆ ಹೋಗಿ ನೋಡಿ. ವಿಡಿಯೋ ಮಾತ್ರ ಪಕ್ಕ ಇಷ್ಟ ಆಗುತ್ತೆ.